ಮರ್ತೊಗರಿ ಅಂತಂದು ಒಂದಿಷ್ಟು ಬೀಜ ತಂದು ಕೊಟ್ಟರು. ನಾನು ನೋಡೋಣ ಅಂತಂದು ಒಂದು 15-20 ಬೀಜ ಊರಿದೆ. ಇದು ಸುಮಾರು ಒಂದು 15ರಿಂದ 20 ಫೂಟ್ ಬರುತ್ತೆ. ಒಂದು ಗಿಡದಲ್ಲಿ 1 kg ಬರೋಲ್ಲಿ 2-2.5 kg ಬರುತ್ತೆ. ಸೇಮ್ ಜವಾರಿ ಕಾಯಿ ಟೈಪ್ನೇ, ಒಂದು ಸ್ವಲ್ಪ ಗಾತ್ರದಲ್ಲಿ ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ರುಚಿ ಎಲ್ಲ ಸೇಮ್. ನಮಸ್ಕಾರ ಸ್ನೇಹಿತರೆ, ಇವರು ಕೊಪ್ಪಳದ ಪ್ರಸಿದ್ಧ ರೈತರು ಮಲ್ಲಪ್ಪ ಅಂತ ಹೇಳಿ. ಇವರು ಒಂದು ತೋಟದ ವಿಶೇಷ ಅಂದರೆ ಇವರು ಒಂದು ಮರದ ರೀತಿಯಲ್ಲಿ ಬೆಳೆಯುವಂಥ ಒಂದು ತೊಗರಿ ಗಿಡವನ್ನು ತಮ್ಮ ತೋಟದಲ್ಲಿ ಹಾಕೊಂಡಿದ್ದಾರೆ. ಅದ್ರ ವಿಶೇಷ ಏನು, ಆ ತೊಗರಿ ಸಸಿಯನ್ನು ಎಲ್ಲಿಂದ ತೊಗೊಂಬಂದರು, ಅದರಿಂದ ನಮಗೆ ಏನು ಉಪಯೋಗ, ಒಂದೇ ಟೈಮ್ ತೊಗೋಬೋದೋ ಅಥವಾ ಬಹುವಾರ್ಷಿಕವಾಗಿ ತೊಗೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಅವ್ರನ್ನ ಕೇಳ್ಕೊಂಡು ತೊಗೊಂಡು ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ನನ್ನ ಹೆಸರು ಮಲ್ಲಪ್ಪ ಯಲ್ಲಪ್ಪ ಕುಂಬಾರ್ ಅಂತಂದು. ನಂದು ಊರು ಬಂದು ಕಾಮನೂರು, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ. ಕಾಮನೂರಲ್ಲಿ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರೊಬ್ಬರು ಮರ್ತೊಗರಿ ಅಂತಂದು ಒಂದಿಷ್ಟು ಬೀಜ ತಂದು ಕೊಟ್ಟರು. ನಾನು ನೋಡೋಣ ಅಂತಂದು ಒಂದು 15-20 ಬೀಜ ಊರಿದೆ. ಒಂದು 20 ಬೀಜದಲ್ಲಿ ಒಂದು 12-13 ಸಸಿ ಮಾತ್ರ ಬಂದಿದೆ. ಇದು ಸುಮಾರು ಒಂದು 15ರಿಂದ 20 ಫೂಟ್ ಬರುತ್ತೆ. 15ರಿಂದ 20 ಫೂಟ್. ನನಗೂ ಹೊಸದಾಗಿರೋದಕ್ಕೆ ನನಗೆ ಇದು ಪ್ರೂನಿಂಗ್ ಮಾಡಬೇಕಾಗಿತ್ತು. ತಳಗೆ ಪ್ರೂನಿಂಗ್ ಮಾಡಿದರೆ ತುಂಬ ಎತ್ತರ ಹೋಗಿರೋದು, 15-20 ಫೂಟ್ವರೆಗೆ ಹೋಗಿರೋದು. ಆಮೇಲೆ ಬಹುವಾರ್ಷಿಕವಾಗಿ ಬೆಳೆಯಾಗಿ ಇದು ಬರುತ್ತೆ. ಬಹುವಾರ್ಷಿಕ ಕಾಯಿ ತಕೊಂಡ್ರೆ ಮತ್ತೆ ಪುನಃ ಮತ್ತೆ ಹೂವು ಫ್ಲವರಿಂಗ್ ಕಂಟಿನ್ಯೂ ಇರುತ್ತೆ. ಹೂವು ಕಂಟಿನ್ಯೂ ಬರ್ತಾನೆ ಇರುತ್ತೆ. ಹೂವು ಕಾಯಿ ತಕೊಂತಾನೆ ಇರ್ಬೋದು. ಇದು ಒಂಥರ ಇದು ಥೈಲ್ಯಾಂಡ್ನಿಂದ ತಂದಿರೋದು. ನಮ್ಮ ಥೈಲ್ಯಾಂಡ್ ತಂದಿರೋದು. ಇದು ಏನಂದ್ರೆ ಜವಾರಿ ತೊಗರಿ ಬರುತ್ತಲ್ಲ, ಆ ಥರ ರುಚಿ ಬರುತ್ತೆ. ಚೆನ್ನಾಗಿರುತ್ತೆ. ಅಡಿಗೆ ಮಾಡ್ಕೊಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಸರಿ ನಾವು ಬಂದಿದೆ ಕಾಯಿ. ನಾವು ಸುಮ್ಮನೆ ಒಂದಷ್ಟು ಕಾಳು ತಿಂದು ನೋಡಿದ್ರೆ ಜವಾರಿ ಕಾಳು ರುಚಿ ಥರ ಇದೆ. ಈ ಥರ ಈ ಸರಿ ಮಾಡಿದರೆ ಅದರದ್ದು ಏನನ್ನೋದು ಗೊತ್ತಾಗುತ್ತೆ. ನನಗೂ ಹೊಸದು. ಈಗ ಹೊಸದು ನಿಮಗೆ? ನನಗೂ ಇನ್ನೇನು ಇಷ್ಟಕ್ಕೆ ಮಾಡ್ಬೇಕು ಅನ್ಕೊಂಡ್ರೆ ಅಥವಾ ಹೊಲಕ್ಕೆ ಪೂರ್ತಿ ಬಿತ್ತಬೇಕಂತ? ಇಲ್ಲ, ಬೀಜ ಎಷ್ಟಿತ್ತು ಅಷ್ಟನ್ನು ಮಾತ್ರ ನಾನು ಮಾಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೋದ್ರಿ. ದೊಡ್ಡ ಪ್ರಮಾಣದಲ್ಲಿ ಅದ್ರ ಜವಾರಿ ತೊಗರಿ ಟೈಪೇ ಇರುತ್ತೆ. ಟೇಸ್ಟ್ ಗಿಸ್ಟ್ ಎಲ್ಲ. ಆಮೇಲೆ ತುಂಬಾ ಈಲ್ಡ್ ಬರುತ್ತೆ. ಇಳುವರಿನೂ ಚೆನ್ನಾಗಿ ಬರುತ್ತೆ. ಹೌದೌದು, ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಬರುತ್ತೆ, ಚೆನ್ನಾಗಿ ಬಂದಿದೆ. ನಾ ಕಲ್ಪನೆನೂ ಮಾಡ್ಕೊಂಡಿದ್ದಿಲ್ಲ ಈ ಟೈಪ್ ಬರ್ತಲ್ಲ ಅನ್ನೋದು. ಒಂದು ಸುಮಾರು ನಾನು ಬೇಕಾಬಿಟ್ಟಿ ಸುಮ್ಮನೆ ಹಚ್ಚಿದಂಗೆ ಚೆನ್ನಾಗಿ ಬಂತು. ಒಂದು 2 ಏಟು ಪ್ರೂನಿಂಗ್ ಮಾಡಿದ್ದೀನಿ ನಾನು. 2 ಏಟು ಪ್ರೂನಿಂಗ್ ಮಾಡಿ. ಇದು ಆಕ್ಚುಲಿ ತಳಗಿಂದ ಮಾಡ್ಕೊಂತ ಹೋದ್ರೆ ಮ್ಯಾಕ್ ಹೋದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂಥರ ಎಷ್ಟು ದಿವಸ ಆಯ್ತು ಹಚ್ಚಿ ಇದನ್ನ? ಇದು ಒಂದೀಗ 6 ತಿಂಗಳು ಆಯ್ತು. 6 ತಿಂಗಳಿಗೆ ಈ ಸೈಜ್ ಬಂದಿದೆ. 2-3 ಏಟು ಕುಡಿ ಚೂಟ್ಬೇಕಣ್ಣ. 2 ಏಟು ಈ ತರ ಕುಡಿ ಚೂಟಿದ್ದೀನಿ. ಕುಡಿ ಚೂಟಿದ್ಕೆ ಈ ಟೈಪ್ ಆಗಿದೆ. ಒಂದು 3 ಏಟ್ ಮಿನಿಮಮ್ 3 ಏಟ್ ಅಂತ ಚುಟ್ಟಿದ್ರೆ ತುಂಬಾ ಚೆನ್ನಾಗಿ ಈಲ್ಡ್ ಬರುತ್ತೆ. ಒಂದು ಗಿಡದಲ್ಲಿ 1 kg ಬರೋಲ್ಲಿ 2-2.5 kg ಬರುತ್ತೆ. 1 kg ಅಂತ ಮಿನಿಮಮ್ ರೀ. ಹಿಂಗೆ ಏನು ಬಂದಿಲ್ಲಪ್ಪ ಅಂದ್ರೂ ಕೂಡ ಪ್ರೂನಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಳುವರಿ ಚೆನ್ನಾಗಿ ಬರುತ್ತೆ. ಇದನ್ನ ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಣ್ಣ? ಏನು ನಾವು ಜಾಸ್ತಿ ಏನು ಸ್ಪ್ರೇ ಕೊಡೋದಾಗ್ಲಿ, ಯಾವ್ದಾರ ಇದು ಜೀವಾಮೃತ ಕೊಡೋದಾಗ್ಲಿ ಅಂಥವಿನ ಯಾವುದು ರೀತಿ ಮಾಡಿಲ್ಲ. ನಾ ಪ್ರಾರಂಭದಲ್ಲಿ ಒಂದಿಷ್ಟು ಬೇಸಲ್ ಡೋಸ್ ಅಂತಂದು ಹಾಕಿರೋ ಗೊಬ್ಬರ ಅದು ಒಂದೇ ಕೊಟ್ಟಿರೋದು. ಅದು ಬಿಟ್ಟರೆ ಏನೂ ಇಲ್ಲ ಇದಕ್ಕೆ. ಒಮ್ಮೆ ಪಿಸ್ ಟಾನಿಕ್ ಒಂದು ಸ್ಪ್ರೇ ಕೊಟ್ಟಿದ್ದೀನಿ. ಪಿಸ್ ಟಾನಿಕ್ ಸ್ಪ್ರೇ ಕೊಟ್ಟಿದ್ದೀನಿ. ಅಗ್ನಿ ಅಸ್ತ್ರ ಒಮ್ಮೆ ಮೊನ್ನೆ ಒಂದು ಸ್ವಲ್ಪ ಸಣ್ಣದಾಗಿ ಸೀರ್ ಟೈಪ್ ಏನೋ ಬಂತು, ನೋಡೋಣ ಅಂತ ಅಂದ್ಬಿಟ್ಟು ಹೊಡೆದದ್ದು. ಅದು ಹತೋಟಿಗೆ ಬಂತು. ನೀವು ಆಗದಾಗಿಂದ ನಿಮ್ಗೆ ಇದಕ್ಕೆ ಯಾವ ತರ ರೋಗಗಳು ಏನಾದ್ರು ಬಂದಿದಾವ? ಯಾವುದೇ ತರ ಕೀಟಬಾಧೆ ಯಾವುದೇ ಇಲ್ಲ. ಯಾವ ತರ ಇಲ್ಲ? ಇದು ಬೀಜಗಳ ನೀವು ಇದು ಈ ತರ ಬೀಜ ಬರುತ್ತೆ. ಸೇಮ್ ಜವಾರಿ ಕಾಳು ಯಾವ ಟೈಪ್ ಇರುತ್ತೆ, ಹೌದೌದು, ಅದೇ ಸೇಮ್ ಬರುತ್ತೆ. ಚೆನ್ನಾಗಿರುತ್ತೆ. ಜವಾರಿ ಕಾಳು ಕಂಪೇರ್ ಇದೆ. ಹೌದೌದು. ಹಿಂಗೆ ಅಂದ್ರೆ ಒಂದ್ ಗಿಡದಿಂದ ನಮಗೆ ಒಂದು 2-2.5 kg 1 kg 1-1.5 kg ಆರಾಮ್ ತಕೋಬಹುದು. ಚೆನ್ನಾಗಿ ಬರುತ್ತೆ. ಮಿನಿಮಮ್ 1 kg ಅಂತಂದ್ರೂ ಕೂಡ ಚೆನ್ನಾಗಿರುತ್ತೆ. ಸೇಮ್ ಜವಾರಿ ಕಾಯಿ ಟೈಪ್ನೇ, ಒಂದ್ ಸ್ವಲ್ಪ ಗಾತ್ರದಲ್ಲಿ ಒಂದ್ ಸ್ವಲ್ಪ ದೊಡ್ಡದಾಗುತ್ತೆ. ರುಚಿ ಎಲ್ಲ ಸೇಮ್ ಜವಾರಿ ಸೇಮ್ ಇದೆ. ಟೇಸ್ಟ್ ಸುಮ್ಮನೆ ಒಂದು 15 ಸಸಿ ಏನೋ ಬಂದಿದೆ. ನಾ ಇದ್ರ ಮಧ್ಯೆ ಟೊಮೊಟೊ ಹಾಕಿದ್ದೆ. ಟೊಮೊಟೊ ಮಧ್ಯೆ ಹಾಕಿರೋದು ಇಲ್ಲಿದೆ ನೋಡಿ. ಇದು ಆಪ್ರಿಕಂಟೆ ಆಗುವಂತಂದು ದೇಸಿ ವೆರೈಟಿ ಇದು. ಇದ್ರ ಮಧ್ಯೆ ನಾನು ಗ್ಯಾಪ್ ಟೊಮೊಟೊಯಲ್ಲಿ ಗ್ಯಾಪ್ ಆಗಿತ್ತು. ಇದು ಒಂಥರ ಇದು ಕ್ಯಾಪ್ಸಿಕಮ್ ತರ ಟೈಪ್ ಬರುತ್ತೆ. ಏನ್ ಹೆಸರಣ್ಣ ಇದ್ರದ್ದು? ಇದು ಆಪ್ರಿಕನ್ ಟ್ಯಾಗೋ ಅಂತಂದು. ಇದ್ರ ಮಧ್ಯೆ ಹಾಕಿರೋದು ನಾನು. ಗ್ಯಾಪ್ ಎಲ್ಲಿ ಬಂದಿದೆ, ಹೋಗಿಲ್ಲ, ಗಿಡ ಹೋಗಿದ್ದು, ಗಿಡದಲ್ಲಿ ನಾನು ಹಾಕೊಂಡಿರೋದು. ಮತ್ತೆ ಇದರ ಎಷ್ಟು ವೆರೈಟಿ ಇಟ್ಕೊಂಡಿದ್ರಣ್ಣ? ಸುಮಾರು ಒಂದು 10-12 ವೆರೈಟಿ ದೇಸಿ ವೆರೈಟಿ. ಆಮೇಲೆ ಗಾಂಧಾರಿ ಮೆಣಸು ಕೂಡ ಇದೆ. ಗಾಂಧಾರಿ ಮೆಣಸು ಆ ಕಡೆಗೆ ಇದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಎಲೆಗಿನ ಕಾಯೇ ತುಂಬಾ ಇದೆ.
ಹೌದಣ್ಣ ಈಗ ಇದೆಯಣ್ಣ ಅದು? ಹಾ ಅದು ಇದೆ, ಆ ಕಡೆಗಿದೆ, ಹಾ ಹಾ ಹಾ. ಅದು ಚೆನ್ನಾಗಿದೆ. ಆಮೇಲೆ ಲವಂಗ ಬೀನ್ಸ್ ಆಗ್ಲಿ, ಇದು ಬಳ್ಳಿ ಆಲೂಗಡ್ಡೆ. ಬಳ್ಳಿ ಆಲೂಗಡ್ಡೆ ಹೋಯ್ತು, ಅದು ಟೈಮ್ ಆಯ್ತು ಅದ್ರದ್ದು. ಹಾ ಹಾ ಹಾ. ಅದು ಸೇಮ್ ಟೈಮ್ ಇದು ಯಾವಾಗ ಇದಾಗಿರುತ್ತೆ ಅದೇ ಸೇಮ್ ಟೈಮ್ಗೆ ನಾಟಿ ಆಗುತ್ತೆ. ಅದು ಈಗ ಸುಮಾರು 1.5 ಕ್ವಿಂಟಲ್ ಬಂದಿದೆ. ನಾವು ಬೆಳೆ ತೊಗರಿಗೂ ಈ ತೊಗರಿಗೆ ಏನು ವಿಶೇಷ ಇರುತ್ತಣ್ಣ? ಇದು ವಿಶೇಷ ಅಂದ್ರೆ ಏನಂದ್ರೆ, ನಮ್ಮ ಮಾಮೂಲಿ ತೊಗರಿ ಮಳೆ ಆಶ್ರಯದಲ್ಲಿ ಆದ್ರೆ ಒಂದು 3-4 ಫೂಟ್ವರೆಗೆ ಬರುತ್ತೆ. ಹೌದು. ಇದು 15-20 ಫೂಟ್ವರೆಗೆ ಬರುತ್ತೆ. ಆಮೇಲೆ ಇಳುವರಿ ಕಂಟಿನ್ಯೂ ಬರ್ತಾನೆ ಇರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಹಂಗ ಸುಮ್ಮನೆ ನೋಡೋಣ ಅಂತ ಒಂದು ಯಾರೋ ಒಬ್ರು ನಮ್ಮ ಸ್ನೇಹಿತರು ಹಿಂಗೆ ಕೊಟ್ಟಿದ್ರು. ಅದು ಕಾಯಿ ಹರಿದೋಗ್ಲಿ ಹಂಗೆ ಫ್ಲವರ್ ಹಿಂದೆ ಮುಂದೆ ಹಂಗೆ ಹೂ ಬರ್ತಾನೆ ಇದೆ, ಕಂಟಿನ್ಯೂ ಇದ್ದೇ ಇರುತ್ತೆ. ಕಂಟಿನ್ಯೂ ಇದ್ದ ಇತ್ತು. ಅದು ಒಂದ್ ಗಿಡ ಆಗಿದ್ದಕ್ಕೆ ಅದಕ್ಕೆ ರೋಗ ಹತೋಟಿಗೆ ಆಗ್ಲಿಲ್ರಿ. ಅದು ನಾವು ಒಂದು 2-3 ಲೀಟರ್ ಅಗ್ನಿ ಹೊಡೆದೆ ಅದಕ್ಕೆ. ಅದು ಯಾವ್ದಾರು ಒಂದು ಕೀಟ ಬರೋದು, ಅದಕ್ಕೆ ಕಾಯಿ ಮೇಲೆ ಕುಂದರೋದು, ಡ್ಯಾಮೇಜ್ ಆಗೈತೆ ಅದು ಕಾಯಿ. ಕೊನೆಗೆ ಒಂದು ಉಳ್ಕೊಂತು, ಅದು ಬಿಟ್ಟಿದೆ, ಅದು ಚೆನ್ನಾಗಿ ಬಂದಿದೆ, ಅದರಲ್ಲಿ ಕಾಯಿ ಬಂದಿದೆ. ಸೇಮ್ ಅದೇ ಸೇಮೇ ಇದು, ಆದ್ರೆ ಅದು ಕಾಯಿ ದಪ್ಪ ಬರುತ್ತೆ. ಇದು ಸೇಮ್ ಜವಾರಿ ಕಾಯಿ ಕಾಳಿಗೂ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಇಲ್ಲ, ವ್ಯತ್ಯಾಸ ಸೇಮ್ ಇದೆ, ಚೆನ್ನಾಗಿ ಬರುತ್ತೆ. ಮಾಡ್ಬೋದ್ರಿ ಇದನ್ನ, ರೈತರು ಮಾಡ್ಬೋದು. ಇಳುವರಿ ಕೂಡ ಚೆನ್ನಾಗಿದೆ. ಬೀಜ ಏನಾದ್ರು ಕೇಳಿದ್ರೆ ನೀವು ಕೊಡ್ತೀರಾ? ಕೊಡ್ತೀನಿ. ಇದಕ್ಕೆ ಏನ್ ಹೆಸರು? ಇದಕ್ಕೆ ತಾಯಿ ಬೀನ್ಸ್ ಅಂತಂದು, ಇದು ಥೈಲ್ಯಾಂಡ್ ತೊಗರಿ, ಮರ್ತೊಗರಿ ಅಂತ. ಮರ್ತೊಗರಿ ಅಂತ ಅಂದ್ರೆ ಫಸ್ಟ್ ಟೈಮ್ ಇದನ್ನ ಮಾಡಿದ. ಈಗ ನಮ್ಮ ಭಾಗದಲ್ಲಿ ನಮ್ಮ ಸ್ನೇಹಿತರು ಒಂದು 15-20 ಬೀಜ ತಂದು ಕೊಟ್ಟಿದ್ದಕ್ಕೆ ನಾನು ಫಸ್ಟ್ ಟೈಮ್ ನಾನು ಮಾಡಿದ್ದು. ಈ ಸರಿ ಈಲ್ಡ್ ಚೆನ್ನಾಗಿ ಬಂದಿದೆ. ಯಾರಿಗಾರು ಬೇಕಂದ್ರೆ ರೈತರಿಗೆ ನಾನು ಇದನ್ನ ಕೊಡ್ತೀನಿ, ಪ್ಯಾಕೆಟ್ ಮಾಡಿ ನಾನು ಕೊಡ್ತೀನಿ. ಗಾಂಧಾರ ಮೆಣಸು ನೋಡೋಣ ಆ ಕಡೆ ಇದೆ. ಸುಮಾರು ಒಂದು 20 ಸಸಿಯಿಂದ ಒಂದು 400 ಗ್ರಾಮ್ ಬೀಜ ಬಂದಿದೆ. ಇಳುವರಿ ಮಾತ್ರ ನಂಬರ್ 1 ರೀ. ಎಲ್ಲಾ ಮೆಣಸಿನಕಾಯಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. 300-400 ರೂಪಾಯಿ ಕೆಜಿ ವರೆಗೆ ಹೋಗ್ಬೋದಂತ ಒಂದು ಅಂದಾಜಿದೆ. ಪರ್ ಕೆಜಿ? ಕೆಜಿ ಯಾವುದೇ ರೀತಿ ರೋಗ ಇಲ್ಲ, ರೋಗ ಏನೇನು ಯಾವ್ದು ಸ್ಪ್ರೇ ಇಲ್ಲ, ಒಂದೇನು ಇಲ್ಲ.